ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ನಿಮ್ಮನ್ನು ಒಂದು ಸುಂದರವಾದಂಥ ತಾಣ ಕರ್ಕೊಬಂದಿದ್ದೀನಿ. ಇದು ಸುಂದರವಾದ ತಾಣ ಕೂಡ ಹೌದು, ಹಾಗೆಯೇ ಒಂದು ಮಹಿಮೆಯುಳ್ಳಂಥ ಕ್ಷೇತ್ರ ಸಹ ಹೌದು. ನೀವು ನನ್ನ ಹಿಂದೆ ನೋಡ್ತಿರೋದು ಶ್ರೀ ಕ್ಷೇತ್ರ ನಾಗಿರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಗಿರ್ತಿ ಅಂತೇಳಿ. ಇದರ ಹಿನ್ನೆಲೆ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಇದರ ಹಿನ್ನೆಲೆಯನ್ನು ತಿಳಿಸ್ತೀನಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಇಲ್ಲಿಯ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನು ಸಹ ನಿಮ್ಗೆ ನಾನು ಮಾಡಿಸ್ತೀನಿ. ಈ ಪ್ರದೇಶನ ತುಂಬ ಸುಂದರವಾದ ಪ್ರದೇಶ ಯಾಕೆ ಹೇಳಿದೆ ಅಂತಂದರೆ, ಈ ದೇವಸ್ಥಾನ ಇರುವಂಥದ್ದು ದಟ್ಟಾರಣ್ಯದ ಮಧ್ಯದಲ್ಲಿ. ನಾನು ನಿಮ್ಗೆ ತೋರಿಸ್ತೀನಿ. ಆ ಕಡೆ ಏನಿದೆಯೋ ಅದು ಬಂದು ದೇವಸ್ಥಾನ. ನೋಡಿ, ಇದು ನಾವು ಬಂದಿರುವಂಥ ದೇವಸ್ಥಾನ. ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ನೆಲೆಸಿದ್ದಾಳೆ. ನಾನು ನಿಮ್ಗೆ ಹೇಳಿದೆ ಕಾಡು ಅಂತೇಳಿ. ನೋಡಿ, ಸುತ್ತ ಕಾಡಿದೆ. ಎಲ್ಲೋ ಆವಾಗೊಂದು ಇವಾಗೊಂದು ಯಾವುದೋ ಒಂದು ವೆಹಿಕಲ್ ಬರುತ್ತೆ, ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯ ವೆಹಿಕಲ್ಗಳು ಇಲ್ಲಿ ಇಲ್ಲ, ಕಮ್ಮಿ. ಮತ್ತು ಈ ದೇವಸ್ಥಾನ ಬರಬೇಕಾದ್ರೂ ಹಾಗೆ ಯಾವುದೇ ವೆಹಿಕಲ್ನ ಸೌಲಭ್ಯ ಇಲ್ಲ. ನಾವು ಗಾಡಿ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇದೇ ನಾಗಿರ್ತಿ ದೇವಸ್ಥಾನ. ಇಲ್ಲಿ ತುಂಬ ವಿಶೇಷವಾದಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಈ ದೇವಸ್ಥಾನಕ್ಕೆ ಮೇಲ್ಛಾವಣಿ ಅಥವಾ ನಾವು ಏನು ಮಾಡಂತೀವೋ ಅದು ಇರೋದಿಲ್ಲ, ಫುಲ್ಲು ಓಪನ್ ಆಗಿರುತ್ತೆ. ನೀವು ಇಲ್ಲಿ ಕೂಡ ನೋಡ್ಬೋದು. ನೋಡಿ, ಫುಲ್ಲು ನಿಮಗೆ ಓಪನ್ ಆಗಿ ಕಾಣುತ್ತೆ ಮೇಲ್ಗಡೆ. ಯಾವುದೇ ರೀತಿಯ ಮೇಲ್ಛಾವಣಿ ಅನ್ನೋದಿಲ್ಲ. ಈ ಕ್ಷೇತ್ರದ ಅರ್ಚಕರಿದ್ದಾರೆ, ಅವ್ರ ಹತ್ರ ಮಾತಾಡಿ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮ್ಗೆ ನಾನು ಕೊಡ್ತೀನಿ. ಭಟ್ರೆ ನಮಸ್ಕಾರ. ಭಟ್ರ, ತಮ್ಮ ಹೆಸರು? ನನ್ನ ಹೆಸರು ಮುಕುಂದ ಅಂತ. ನಮ್ಮ ತಂದೆಯವರು ಈ ಕ್ಷೇತ್ರದ ಆನುವಂಶಿಕ ಅರ್ಚಕರು, ಮಂಜುನಾಥ್ ಭಟ್, ಕೆರಾಡಿ, ಕೆಳಬೈಲು ಅಂತ. ಸೊ ಈ ವರ್ಷದ ಪ್ರಸಕ್ತ ಸಾಲಿನ ಪೂಜೆಯನ್ನು ನಾವು ನೆರವೇರಿಸ್ತಿದ್ದೇವೆ. ಸೊ ನಮಗೆ ಕೂಡ 6 ವರ್ಷಗಳ ಒಮ್ಮೆ ಒಂದ್ಸಲ ಪೂಜೆ ಬರ್ತದೆ. ಈ ವರ್ಷ ನಾವು ಪೂಜೆಯನ್ನು ನೆರವೇರಿಸ್ತಿದ್ದೇವೆ. ಹೌದು, ಸರಿ. ಮೊದಲಾಗಿ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಹೇಳಿ. ಸೊ ಇದು ಶ್ರೀ ಕ್ಷೇತ್ರ ನಾಗರತಿ ಅಂತ, ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಕ್ಷೇತ್ರ ನಾಗರತಿ ಅಂತ ಹೇಳುವಂಥದ್ದು. ಸೊ ನಿಮಗೆ ಗೊತ್ತಿರುವ ಹಾಗೆ ಒಟ್ಟು 5 ದೇವಸ್ಥಾನಗಳು: ಮಂದರತಿ, ನಾಗರತಿ, ನೀಲರತಿ, ಚಾರುಲತಿ ಹಾಗೂ ದೇವರತಿ ಎನ್ನುವಂಥದ್ದು. ಅದರಲ್ಲಿ ಇದು ಕೂಡ ಒಂದು ನಾಗರತಿ ಎನ್ನುವ ದೇವಸ್ಥಾನ. ಇದು ದೊಡ್ಡ ಕಾಡಿನಲ್ಲಿ, ದಟ್ಟವಾದ ಕಾಡಿನಲ್ಲಿ ಇರುವಂಥ ಒಂದು ದೇವಸ್ಥಾನ. ಇದೀಗ 2 ವರ್ಷಗಳ ಕೆಳಗಡೆ ಅಷ್ಟೇ ಇದೀಗ ಜೀರ್ಣೋದ್ಧಾರಗೊಂಡು ಈ ರೀತಿ ಶಿಲಾಮಯ ದೇವಸ್ಥಾನವಾಗಿ ಪರಿವರ್ತನೆಗೊಂಡಿದೆ. ಮೊದಲು ಇಲ್ಲಿ ಉದ್ಭವ ಲಿಂಗವಿದೆ. ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ಎನ್ನುವ ಉದ್ಭವ ಲಿಂಗ ಕೂಡ ಇದೆ. ಅದು ಮತ್ತೆ ಇಲ್ಲಿ ನಿಮಗೆ ಈ ನಾಗನ ಶಿಲೆಗಳು ಏನಿದೆ ಎಲ್ಲ ಮೊದಲು ಒಟ್ಟಿಗೆ ಇತ್ತು. ಮತ್ತೆ ಪ್ರಶ್ನೆಗಳನ್ನು ಕೇಳಿದ ನಂತರ ಎಲ್ಲವೂ ಸಪರೇಟ್ ಆಗ್ಬೇಕಂತ ಹೇಳಿದ್ರ ಮೇಲೆ ಇವಾಗ ಎರಡವನ್ನು ಸಪರೇಟ್ ಆಗಿ ಪ್ರತ್ಯೇಕವಾಗಿ ವಿಭಾಗಿಸಿ ಪ್ರತ್ಯೇಕವಾಗಿ ಪೂಜಾ ಕೈಕರ್ಯಗಳನ್ನು ನೆರವೇರಿಸ್ತಾ ಇದ್ದೇವೆ. ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲಿ ನಾಗದೇವರ ಮೂರ್ತಿಗಳಿದ್ದಾವೆ. ನಾಗನ ಕಲ್ಲಂತಾರಲ್ಲ, ನೋಡಿ ಈ ರೀತಿಯಾಗಿ ನಾಗನ ಕಲ್ಲನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ತೋಡಿದೆ, ಇಲ್ಲಿ ನೀರು ಹರಿತಾ ಉಂಟು. ಇವಾಗ ನಾವು ಮೊದಲಿಗೆ ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಬರೋಣ. ಆವಾಗ ನಿಮಗೆ ಸುತ್ತಲಿರುವಂತಹ ಪರಿಸರ ಹೇಗೆ ಅನ್ನೋದು ಸಹ ಗೊತ್ತಾಗುತ್ತೆ. ಇಲ್ಲಿ ಎಷ್ಟೆಷ್ಟು ದೊಡ್ಡ ಮರಗಳಿದ್ದಾವೆ. ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ದೇವಸ್ಥಾನ. ಬಟ್ ಇವಾಗ ಇಲ್ಲಿ ಹೊಸದಾಗಿ ಇದನ್ನು ಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ನಿಮಗೆ ಹಳೆ ಅಂದರೆ ಮೊದಲಿದ್ದಂಥ ಹಳೆ ದೇವಸ್ಥಾನದ ಫೋಟೋಗಳನ್ನೆಲ್ಲ ನಾನು ಹಾಕ್ತೀನಿ, ಅದನ್ನು ಸಹ ನೀವು ನೋಡ್ಬೋದು. ಹಾಗೆ ಇಲ್ಲಿ ದೇವಿ ನೆಲೆ ಆಗ್ಲಿಕ್ಕೆ ಏನಾದರೂ ಕಾರಣ ಅಂತಿದೆಯಾ ಅಥವಾ ಏನಾದ್ರು ಹಿನ್ನೆಲೆ ಇದೆ ಇದಕ್ಕೆ? ಹಿನ್ನೆಲೆ ಅಂದ್ರೆ ಅದೇ ಕಥೆಯಲ್ಲಿ ಬರ್ತದೆ. ಅದು 5 ದೇವಕನ್ನಿಕೆಯರು ಒಂದೊಂದು ಕಡೆಯಲ್ಲಿ ಸಾಗುತ್ತಾ ಒಂದೊಂದು ಪ್ರದೇಶದಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ. ಸರಿ. ಈ ದೇವಸ್ಥಾನ ವಿಶೇಷತೆ ಏನು ಭಟ್ರೆ? ವಿಶೇಷತೆ ಅಂದ್ರೆ ನೀವು ನೋಡ್ಬೋದು, ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಮಾಡನ್ನು ಹೇಳ್ತೇವೆ, ಮಾಡನ್ನ ಕಟ್ಟಿರುವುದಿಲ್ಲ. ಅದಕ್ಕೂ ಕೂಡ ಒಂದು ಇದಿದೆ. ಏನಂದ್ರೆ ಮಾಡನ್ನ ಮಾಡುವುದಿದ್ರೆ ಒಂದೇ ದಿವಸದಲ್ಲಿ ಮಾಡಬೇಕು, ಮತ್ತೆ ಒಂದೇ ಮರದಲ್ಲಿ ಮಾಡ್ಬೇಕೆನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಯಾರು ಕೂಡ ಅದರ ಬಗ್ಗೆ ಯಾರು ಇದು ಮಾಡಲಿಲ್ಲ. ಇವಾಗ ಕೂಡ ಖಾಲಿ ಶಿಲಾಮಯ ಎನ್ನುವಂಥದ್ದು ಇಷ್ಟೇ ಇದೆ. ಇದರ ಮೇಲ್ಗಡೆ ಮಾಡನ್ನ ಹಾಗೆ ಬಿಟ್ಟಿದ್ದೇವೆ. ಸರಿ. ಇಲ್ಲಿ ಮತ್ತೆ ವಿಶೇಷ ಪೂಜೆ ಹೇಳಿ. ಮತ್ತೆ ಏನಂದ್ರೆ ಇಲ್ಲಿ ಈ ಊರಿನಲ್ಲಿ ತೊಟ್ಟಿಲು ಕೊಟ್ಟುವ ಶಾಸ್ತ್ರವಿಲ್ಲ. ಮಕ್ಕಳು ಹುಟ್ಟಿದಾಗ ತೊಟ್ಟಿಲು ಕೊಟ್ಟುವ ಶಾಸ್ತ್ರವನ್ನು ಈ ಊರಿನಲ್ಲಿ ಮಾಡುವುದಿಲ್ಲ. ಯಾಕೆ ಕೇಳಿದ್ರೆ ನಾಗರ ಹಾವು ಬರ್ತದೆ ಏನೋ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ ಈ ಊರಿನಲ್ಲಿ ಯಾವುದೇ ರೀತಿಯ ತೊಟ್ಟಿಲನ್ನು ಕಟ್ಟುವ ಶಾಸ್ತ್ರವಿಲ್ಲ.
ಮತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ ಹತ್ತಿರವೆಲ್ಲಿ ಆದರೂ ದೇವಿ ಮಹಾತ್ಮೆ ಆಟ ಆಡಿಸುತ್ತಿದ್ರೆ, ಯಕ್ಷಗಾನ ಬಯಲಾಟ ಆಡಿಸುತ್ತಿದ್ರೆ ಅಲ್ಲಿ ಇವರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ಹರಕೆಯನ್ನು ಕಟ್ಟಿಕೊಂಡು ಹೋಗ್ತಾರೆ. ಯಕ್ಷಗಾನ ದೇವಿ ಮಹಾತ್ಮೆ ಯಕ್ಷಗಾನ ತಗೊಂಡ್ರೆ ಅಲ್ಲಿ ನಿಮಗೆ ತೂಗು ಉಯ್ಯಾಲೆ ಬರ್ತದೆ. ಹಾಗಾಗಿ ನಾನು ಹೇಳಿದಂತೆ ಇಲ್ಲಿ ಉಯ್ಯಾಲೆ ಕೊಟ್ಟು ಇದು ತೊಟ್ಟಿಲು ಕೊಟ್ಟುವ ಶಾಸ್ತ್ರವಿಲ್ಲುವುದರಿಂದ ಮತ್ತೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ದೇವಸ್ಥಾನಕ್ಕೆ ಬಂದು ಒಂದು ಹರಕೆಯನ್ನು ಮಾಡಿಕೊಂಡು ಹೋಗುವಂತ ಪ್ರತೀತಿ ಕೂಡ ಇದೆ. ಮತ್ತೆ ಪ್ರತಿ ವರ್ಷ ವಿಶೇಷ ಏನು ಕೇಳಿದ್ರೆ, ಪ್ರತಿ ವರ್ಷ ಜನವರಿ 14ರಂದು ಮಕರ ಸಂಕ್ರಮಣದಂದು ಜಾತ್ರೆ ನೆರವೇರ್ತದೆ. ಒಂದು 5,000 to 10,000 ಜನ ಒಟ್ಟಾಗ್ತಾರೆ. ಒಂದು ಊರಿನವರಿಗೆಲ್ಲ ಒಂದು ಆ ದಿವಸ ಒಂದು ವಿಶೇಷವಾದ ಜಾತ್ರೆ. ಸರಿ, ನೀವಾಗ ತೊಟ್ಟಿಲು ಕಟ್ಲಿಕ್ಕಿಲ್ಲ ಅಂತ ಹೇಳಿದ್ರಿ. ಈಗ ಈ ಕಡೆ ಒಂದು ಸೀರೆ ಕಟ್ಟುವಂತದ್ದು ಒಂದು ಇದೆ, ನಾವು ಜೋಲಿ ಅಂತ ಹೇಳ್ತೇವೆ ಈ ಕಡೆ. ಅದನ್ನ ಸಹ ಕಟ್ಟುವ ಹಾಗಿಲ್ವಾ? ಇಲ್ಲ, ಆ ರೀತಿ ಕೂಡ ಶಾಸ್ತ್ರವು ಈ ಊರಿನಲ್ಲಿ ಯಾರು ಕೂಡ ಮಾಡುವುದಿಲ್ಲ. ತೂಗು ಉಯ್ಯಾಲೆ ಅಂತ ಏನ್ ಹೇಳ್ತೇವೆ, ತೊಟ್ಟಿಲು ಅಂತ ಏನ್ ಹೇಳ್ತೇವೆ, ಆ ತೂಗುವ ಪದ್ಧತಿ ಈ ಊರಿನಲ್ಲಿ ಇರುವುದಿಲ್ಲ. ಸರಿ. ಹಾಗೆ ಈಗ ಯಾರಾದ್ರೂ ಭಕ್ತಾದಿಗಳು ಬರ್ಬೇಕಂತಾನೆ ಯಾವ ಸಮಯದಲ್ಲಿ ಬರ್ಬೇಕಾಗತ್ತೆ? ಅಂದ್ರೆ ಪ್ರತಿದಿನ ಪೂಜೆ, ಪ್ರತಿ ದಿವಸ ಪೂಜೆ ನೆರವೇರ್ತದೆ. ನಿಮಗೆ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅರ್ಚಕರು ಬದಲಾಗ್ತಾ ಇರ್ತಾರೆ. ಯಾಕಂದ್ರೆ ಅದು ಆನುವಂಶಿಕವಾಗಿ ಪ್ರತ್ಯೇಕವಾಗಿ ಬೇರೆ ಬೇರೆ ಅರ್ಚಕರಿಗೆ ಅದು ಪೂಜೆ ಸಲ್ತದೆ. ಆಕ್ಚುಲಿ ಅವರು ಪೂಜೆ ನೆರವೇರಿಸ್ತಾರೆ. ನಾನು ಆವಾಗಲೇ ಹೇಳಿದಂತೆ ಇವಾಗ ಪ್ರಸಕ್ತವಾಗಿ ನಾವು ಪೂಜೆ ನೆರವೇರಿಸ್ತಾ ಇದ್ದೇವೆ. ನಿಮಗೆ ಇಲ್ಲಿ ನಿಮಗೆ ಒಂದು ಅಡ್ರೆಸ್ ನಾವು ಪ್ಲೇಸ್ ಮಾಡಿರ್ತೇವೆ, ಫೋನ್ ನಂಬರ್ ಅನ್ನು ಕೂಡ ಪ್ಲೇಸ್ ಮಾಡಿರ್ತೇವೆ. ಬೇಕಾದ್ರೆ ನಾನು ಫೋನ್ ನಂಬರ್ ಅನ್ನು ಕೂಡ ಹೇಳ್ತೇನೆ. ಯಾಕಂದ್ರೆ ಬರುವಾಗ ಮುಂಚೆ ಫೋನ್ ಮಾಡಿ ಬಂದ್ರೆ ಅವರಿಗೆ ಆ ಟೈಮಲ್ಲಿ ನಾವಿಲ್ಲಿ ಲಭ್ಯವಿರುತ್ತೇವೆ. ಆ ದಿವಸದ ಪೂಜೆಯನ್ನು ನೆರವೇರಿಸ್ತೇವೆ. ಪ್ರತಿದಿನ ಎಷ್ಟು ಗಂಟೆ ತನಕ ನಿಮ್ ಬೆಳಿಗ್ಗೆ? ಪ್ರತಿ ದಿವಸ ನಾವು ಒಂದು 7:30 ಅಥವಾ 8 ಗಂಟೆ ಆಗಿಲ್ಲಿ ಬರ್ತೇವೆ. ಒಂದು 10 ಗಂಟೆ ತನಕ ಇರ್ತೇವೆ. ಭಕ್ತಾದಿಗಳು ಬರುದಿದ್ರೆ ಫೋನ್ ಮಾಡಿಯೇ ಬರ್ತಾರೆ. ಒಂದು 10 ಗಂಟೆ ಮೇಲೆ ಬಂದು ಇಲ್ಲಿ ಫೋನ್ ಮಾಡಿದ್ರೆ ನೀವು 10 ಗಂಟೆ ನಂತರ ಬಂದು ಫೋನ್ ಮಾಡಿದ್ರೆ, ನಾವು ಸ್ವಲ್ಪ ದೂರದಿಂದ ಬರುವುದರಿಂದ 10 ಕಿಲೋಮೀಟರ್ ದೂರ ಆಗ್ತದೆ. ನಮ್ಗೆ ಒಂದ್ ಸೈಡ್ 10 ಕಿಲೋಮೀಟರ್ ಆಗ್ತದೆ. ಹಾಗಾಗಿ ನಾವು ಫೋನ್ ಮಾಡಿಯೇ ಬನ್ನಿ ಅಂತ ಭಕ್ತಾದಿಗಳಿಗೆ ಹೇಳ್ತೇವೆ. ಆಕ್ಚುಲಿ ಸಂಜೆ ಪೂಜೆ ಇಲ್ಲ, ಪ್ರತಿ ದಿವಸ ಬೆಳಿಗ್ಗೆ ಮಾತ್ರ ಪೂಜೆ ನೆರವೇರ್ತದೆ. ಮತ್ತೆ ಪ್ರತಿ ಸಂಕ್ರಾಂತಿಗೆ ವಿಶೇಷವಾಗಿ ಜನರು ಸ್ವಲ್ಪ ಬರ್ತಾರೆ, ಪ್ರತಿ ತಿಂಗಳಿಗೊಮ್ಮೆ. ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ಸಹ ಒಂದು ಸಣ್ಣದಾಗಿ ದೇವಸ್ಥಾನ ಇದೆ. ಇದು ಶ್ರೀ ವೀರಭದ್ರ ಸ್ವಾಮಿಯ ಒಂದು ಗುಡಿ. ಸೊ ಇಲ್ಲಿ ಈ ಊರಿನಲ್ಲಿ ಏನ್ ಕೇಳಿದ್ರೆ, ವಿಶೇಷವಾಗಿ ಮಕ್ಕಳನ್ನು ಸುತ್ತೋಡಿಸುವಂತ ಕಾರ್ಯಕ್ರಮ. ಅದು ಜಾತ್ರೆ ಜನವರಿ 14 ಜಾತ್ರೆ ಅಂತ ಹೇಳಿದ್ನಲ್ವಾ, ಆ ದಿವಸ ಏನ್ ಮಾಡ್ತಾರೆ ಕೇಳಿದ್ರೆ, ಮಕ್ಕಳು ಹುಟ್ಟಿದ ಹೊಸ ಮಕ್ಕಳು ಏನಿರ್ತಾರೆ ಅವರನ್ನ ಸುತ್ತೋಡಿಸುವ ಕಾರ್ಯಕ್ರಮ ಅಂತ ಮಾಡ್ತಾರೆ. ಆಕ್ಚುಲಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕುವಂತದ್ದು. ಅದು ಒಂದು ಹರಕೆ ರೀತಿಯಲ್ಲಿ ನೆರವೇರಿಸ್ತಾರೆ. ಈ ಊರಿನಲ್ಲಿ ಹುಟ್ಟು ಯಾವ ಮಕ್ಕಳು? ಹೌದೌದು. ಸರಿ ಸರಿ. ಪ್ರತಿ ವರ್ಷ ಅಥವಾ ಪ್ರತಿ ದಿವಸ ನಡೆಯುವಂತಹ ಸೇವೆಗಳು ಅಥವಾ ಜನವರಿ 14 ವಿಶೇಷವಾಗಿ ನಡೆಯುವಂತಹ ಸೇವೆಗಳು ಯಾವುದೆಲ್ಲ ಕೇಳಿದ್ರೆ, ತುಲಾಭಾರ ಸೇವೆ ನಡೀತದೆ. ಮತ್ತೆ ಕುಂಕುಮಾರ್ಚನೆ, ಮಂಗಳಾರತಿ, ಹರಿವಾಣ ನೈವೇದ್ಯ, ಹೂವಿನ ಪೂಜೆ, ಹೀಗೆ ಮೊದಲಾದ ಸೇವೆಗಳು ನಡೆಯುತ್ತವೆ. ಹಾಗೇನೆ ಭಕ್ತಾದಿಗಳಲ್ಲಿ ಇಲ್ಲಿ ಬರ್ಬೇಕಾದ್ರೆ ಇದೊಂದು ಸರಿಯಾದ ಅಡ್ರೆಸ್ ಒಂದು ಮಾರ್ಗ ನಿಮಗೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಮಾರ್ಗ ಇದೆ. ನಿಮಗೆ ಇಲ್ಲಿ ಹೈಕಾಡಿ ಅಂತ ಇದೆ. ಹೈಕಾಡಿಯಿಂದ ಲೆಫ್ಟ್ ಬಂದ್ರೆ ಆಕ್ಚುಲಿ ಬರ್ಬೋದು, ರೋಡ್ ಇದೆ. ಹಾಗೆ ನಿಮಗೆ ಹಿಲಿಯಾಣ ಅಂತ ಇದೆ, ಹಿಲಿಯಾಣ ಅಥವಾ ಆಮ್ರಕಲ್ ಅಂತ ಹೇಳ್ತೇವೆ. ಆ ಕಡೆಯಿಂದ ಕೂಡ ನಿಮಗೆ ರೈಟಿಗೆ ಬಂದ್ರೆ ಅಲ್ಲಿ ನಿಮಗೆ ದಾರಿ ಇದೆ. ಹಾಗೆ ನಿಮಗೆ ಮಾವಿನ ಕಟ್ಟೆ ಅಂತ ಒಂದು ನಿಮಗೆ ಜಂಕ್ಷನ್ ಬರ್ತದೆ. ಮಾವಿನ ಕಟ್ಟೆಯಿಂದ ಅಲ್ಲಿ ನಿಮಗೆ ರೈಟ್ ಸೈಡ್ ಬಂದ್ರೆ ಕೂಡ ಅಲ್ಲಿ ಕೂಡ ನೀವು ಇಲ್ಲಿ ಈ ಕ್ಷೇತ್ರಕ್ಕೆ ಬರಬಹುದು. ಈಗ ಇಲ್ಲೆಲ್ಲ ಕಡೆ ಬೋರ್ಡ್ ಇದೆ. ಎಲ್ಲ ಕಡೆ ಬೋರ್ಡ್ ಇದೆ. ನೀವು ಆ ಬೋರ್ಡ್ ಇದ್ರ ಮೂಲಕ ಬರ್ಬೋದು. ಓಕೆ. ಇನ್ನೊಂದು ಬೆಟ್ಟ, ನಾನು ಅಲ್ಲಿ ಆಶ್ಲೇಷ ಬಲಿ ಅಂತ ಹೇಳಿ ನೋಡಿದೆ, ಅದ್ರ ಬಗ್ಗೆ ಸ್ವಲ್ಪ. ಹೌದು, ಅಲ್ಲಿ ನಿಮಗೆ ಆಶ್ಲೇಷ ಬಲಿ ಅಂತ ಒಂದು ಕೊಠಡಿ ಕಾಣಿಸ್ತದೆ. ನಿಮ್ಗೆ ಅಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಆಶ್ಲೇಷ ಬಲಿ ನಡೆಯುತ್ತದೆ. ಇಲ್ಲಿ ಪ್ರತಿ ತಿಂಗಳಿಗೊಮ್ಮೆ ನಡೆಯುವಂತ ಸೇವೆ ಅದು. ಈಗ ಯಾರಾದ್ರು ಆಶ್ಲೇಷ ಬಲಿ ಕೊಡ್ಬೇಕಂದ್ರೆ ಮುಂಚಿತವಾಗಿ ತಿಳಿಸ್ಬೇಕು ಹೇಗೆ? ಇಲ್ಲ, ಇದು ಕ್ಷೇತ್ರದ ಪರವಾಗಿ, ಜನರ ಪರವಾಗಿ ಪ್ರತಿ ಸಾಮೂಹಿಕವಾಗಿ ನಡ್ಕೊಂಡು ಹೋಗ್ತದೆ ಇದು. ಆ ರೀತಿ ಅವ್ರು ನೇರವಾಗಿ ಬರ್ಬೇಕು. ಹೌದು ಹೌದು. ಓಕೆ ಭಟ್ರೆ, ತುಂಬಾ ಮಾಹಿತಿಗಳನ್ನ ಕೊಟ್ರಿ, ನಿಮ್ಗೆ ತುಂಬಾ ಧನ್ಯವಾದಗಳು. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ನಮ್ಮ ನಾಗಿರ್ತಿ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಕೊಡ್ತೀನಿ. ಇಷ್ಟ ಆಗಿ ಲೈಕ್ ಕೊಡಿ, ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇಂಥ ದೇವಸ್ಥಾನಗಳು ಇದೆ ಅನ್ನೋದು ತುಂಬ ಜನ ಗೊತ್ತಿರೋದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ತುಂಬ ಪವಿತ್ರವಾದಂತಹ ಹಾಗೆಯೇ ತುಂಬ ಒಳಗಿರುವಂಥದ್ದು, ಅದು ನೇಚರ್ ನಡುವಲ್ಲಿರುವಂತಹ ದೇವಸ್ಥಾನಗಳನ್ನು ಹುಡುಕಿ ನಿಮ್ಮ ಮುಂದೆ ತರುವಂಥದ್ದು. ಹಾಗಾಗಿ ಎಲ್ಲರಿಗೂ ಗೊತ್ತಾಗಲಿ, ಈ ರೀತಿಯಾಗಿ ಒಂದು ನೇಚರ್ನ ಸೌಂದರ್ಯವನ್ನು ಸವಿಲಿಕ್ಕೆ ಸಹ ಒಂದು ನಿಮ್ಮಿಂದ ಸಹಕಾರ ಆಗಲಿ ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಇನ್ನೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ, ಯಾಕಂದರೆ ಇಲ್ಲಿ ತುಂಬ ಕ್ಷೇತ್ರಗಳಿದ್ದಾವೆ. ಹಾಗೆ ನಾವು ಇನ್ನೊಂದು ಕ್ಷೇತ್ರಕ್ಕೆ ಹೊರಟಿದ್ದೀವಿ, ಅದು ಸಹ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಕೂಡ ಹೌದು. ನಾನು ನಿಮಗೆ ಇದು ಕಥೆಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಕ್ಲೀನಾಗಿ, ಯಾಕಂದರೆ ತುಂಬ ದೊಡ್ಡ ಕಥೆ ಇದೆ ಈ ದೇವಸ್ಥಾನಗಳದ್ದು. 5 ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ಸಂಬಂಧಪಟ್ಟ ಹಾಗೆ. ನಾನು ಅದ್ರ ಕಥೆಯನ್ನು ನಿಮಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ.
ಓಕೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ಕ್ಷೇತ್ರದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.